ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಗೋಲಿ ಬಜೆ ಮಾಡ್ತಿದ್ದೀನಿ. ಮೈದಾ ತಗೊಂಡಿದ್ದೀನಿ. ಇದರಲ್ಲಿ 1/4 kg ಇದೆ. ಅಕ್ಕಿ ಹಿಟ್ಟು 1.5 ಟೇಬಲ್ ಸ್ಪೂನ್ ಇದೆ. ಮೊಸರು ಇದು 1 ಸಣ್ಣ ಕಪ್ ತಗೊಂಡಿದ್ದೀನಿ. ತೆಂಗಿನ ತುರಿ 2 ಟೇಬಲ್ ಸ್ಪೂನು. ಹಸಿಮೆಣಸು 3. ಸಕ್ಕರೆ 1.5 ಟೇಬಲ್ ಸ್ಪೂನು. ಶುಂಠಿ 1 ಇಂಚು ಆಗುವಷ್ಟು. ಕಡಲೆ ಹುಡಿ 1 ಟೀ ಸ್ಪೂನು. ಸೋಡಾ ಅರ್ಧ ಟೀ ಸ್ಪೂನು. ಜೀರಿಗೆ 1 ಟೀ ಸ್ಪೂನು. ಉಪ್ಪು 1 ಟೇಬಲ್ ಸ್ಪೂನು. ಎಣ್ಣೆ. ಒಂದು ಪಾತ್ರೆ ಇಟ್ಟಿದ್ದೀನಿ. ಈಗ ಮೊಸರು ಹಾಕ್ತಿದ್ದೀನಿ. ಹುಳಿ ಮೊಸರು ತಗೊಳ್ಬೇಕು. 1 ಕಪ್ ತಗೊಂಡಿದ್ದೀನಿ. ಇದರಲ್ಲಿ ಸಕ್ಕರೆ ಹಾಕ್ತಿದ್ದೀನಿ. ಹಸಿಮೆಣಸು, ಜೀರಿಗೆ, ಶುಂಠಿ ಚೆನ್ನಾಗಿ ಕಟ್ ಮಾಡಿದ್ದೀನಿ. ತೆಂಗಿನ ತುರಿ, ಸೋಡಾ ಫುಲ್ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಯ್ತು. ಇದು ಇದಕ್ಕೆ ಎಣ್ಣೆ ಹಾಕ್ತಿದ್ದೀನಿ. ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಮಿಕ್ಸ್ ಆಯ್ತು. ಇದು ಮೈದಾ ಹುಡಿಯನ್ನು ಹಾಕ್ತಿದ್ದೀನಿ. ಅಕ್ಕಿ ಹುಡಿ, ಕಡಲೆ ಹುಡಿ, ಉಪ್ಪು ಹಾಕ್ತಿದ್ದೀನಿ. 1 ಟೀ ಸ್ಪೂನ್ ತಂದಿದ್ದೀನಿ. ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಸ್ವಲ್ಪ ನೀರು ಹಾಕ್ತಿದ್ದೀನಿ. ನೀರು ನೋಡ್ಕೊಂಡು ಹಾಕಬೇಕು, ಜಾಸ್ತಿ ತೆಳು ಮಾಡಬಾರ್ದು. ಚೆನ್ನಾಗಿ ಮಿಕ್ಸ್ ಆಯ್ತಿದು. ಇಷ್ಟು ಸಾಕು. ಇಷ್ಟು ಹೀಗೆ ಬೀಳಬೇಕಿದು. ಸಾಕಿದು. ಇದನ್ನೀಗ ಮುಚ್ಚಿಡ್ತಾ ಇದ್ದೀನಿ. 2-3 ಗಂಟೆ ಟೈಮ್ ಇಡಬೇಕು. ಇದನ್ನು ಇಟ್ಟು ಕಾಸಿಟ್ಟು 3 ಗಂಟೆ ಆಯಿತು. ತೆಗಿತಾ ಇದ್ದೀನಿ ಈಗ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ. ಆಯ್ತು, ಇದು ಸಾಕು. ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ತೆಂಗಿನ ಎಣ್ಣೆ ತಗೊಂಡಿದ್ದೀನಿ. ಅರ್ಧ ಇಟ್ಟಿದ್ದೀನಿ ಬಿಸಿ ಮಾಡಲಿಕ್ಕೆ. ಬಿಸಿ ಆಯ್ತು. ಈಗ ಬಿಡ್ತಾ ಇದ್ದೀನಿ ಒಂದೊಂದನ್ನು. ಬಿಸಿ ಆಗ್ಬೇಕು ಎಣ್ಣೆ. ಚೆನ್ನಾಗಿ ಫ್ರೈ ಆಯಿತು. ತೆಗಿತಾ ಇದ್ದೀನಿ. ಎಲ್ಲ ಗೋಲಿ ಬಜ್ಜಿ ಮಾಡಿ ಆಯಿತು. ಇದನ್ನು ಚಟ್ನಿ ಜೊತೆ ತಿನ್ನಬೇಕು, ಕಾಯಿ ಚಟ್ನಿ ಜೊತೆ. ತುಂಬ ಚೆನ್ನಾಗಿದೆ ಇದು, ಸ್ಮೂತಾಗಿ. ಇದನ್ನು ನೀವು ಸಹ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ.